ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು, ಯಾವ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕು, ಯಾವ್ಯಾವ ಕೆಲಸಕ್ಕೋಸ್ಕರ ಯಾವ್ಯಾವ ದೀಪಾರಾಧನೆಯನ್ನು ಮಾಡಬೇಕು, ಮದುವೆ ಆಗಿರಬಹುದು ಮತ್ತು ನಮ್ಮ ಮನೆಯಲ್ಲಿ ಏಳ್ಗೆನೇ ಆಗ್ತಾಯಿಲ್ಲ ಅನ್ನೋಂಥದ್ದಾಗಿರ್ಬೋದು, ನಮಗೆ ಹಣಕಾಸು ಬರೋದಕ್ಕಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟ ಆಗಿ ಕೂಡ ನಾವು ಯಾವ ಒಂದು ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಪ್ರತಿ ಸೋಮವಾರ ಏನು ಈ ಕಾರ್ತಿಕ ಮಾಸದಲ್ಲಿ ಸೋಮವಾರಗಳು ಬರುತ್ತೆ, ಈ ಒಂದು ದೀಪಾರಾಧನೆಯಿಂದ ಈ ರೀತಿಯಾಗಿ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಪ್ರತಿ ಸೋಮವಾರ ಕೂಡ ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸೋಮವಾರ ಮತ್ತು ಶುಕ್ರವಾರ 2 ದಿನಗಳಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಮನೆಯಲ್ಲೂ ಮಾಡ್ಕೋಬಹುದು, ನೀವು ದೇವಸ್ಥಾನಕ್ಕೆ ಹೋಗಿನೂ ಮಾಡ್ಕೋಬಹುದು. ಈ ದೀಪಾರಾಧನೆಗಳನ್ನು ಶಿವನ ದೇವಸ್ಥಾನದಲ್ಲಿ ಹೋಗಿ ಮಾಡಿ. ಮತ್ತು ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನದಲ್ಲಿ ಸಣ್ಣದಾಗಿ ಒಂದು ಶಿವಲಿಂಗ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಅಲ್ಲಿ ನಿಮ್ಮ ಕೈಲಾದಷ್ಟು ಮನೆಯಲ್ಲೇ ಒಂದು ಗ್ಲಾಸ್ನಲ್ಲಿ ಪಂಚಾಮೃತವನ್ನು ರೆಡಿ ಮಾಡ್ಕೊಂಡು ಹೋಗಿ, ಮತ್ತು ಅಲ್ಲೇ ನಲ್ಲಿಗಳನ್ನು ಈಗೇನು ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೋ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಅವರೇ ಇಟ್ಟಿರ್ತಾರೆ. ನೀರಿನಿಂದ ಶಿವನು ಬಂದು ಅಭಿಷೇಕ ಪ್ರಿಯ, ಮತ್ತು ಅಂದರೆ ನೀರಿಂದ ಜಲಾಭಿಷೇಕ ಅಂದರೆ ಶಿವನಿಗೆ ತುಂಬ ಇಷ್ಟವಾಗಿರುತ್ತೆ. ಮೇಲೆ ಒಂದು ಚೆಂಬನ್ನು ಕಟ್ಟಿರ್ತಾರಲ್ವ, ಅಲ್ಲಿ ಆ ಥರಲ್ಲಿ ನೀವು ತೆಗೆದುಕೊಂಡು ಇರೋಂಥ ನೀರಾಗಿರ್ಬೋದು, ಬೇಕಿದ್ರೆ ಅಲ್ಲೇ ಒಂದು ತಾಮ್ರದ ಚೆಂಬೆಲ್ಲ ಇರುತ್ತೆ, ಅಲ್ಲೇ ಸಹ ನೀವು ಹಾಕಿ ಬರಬಹುದು. ನೋಡಿ, ಮೊದಲಿಗೆ ಶಿವನ ದೇವಸ್ಥಾನಕ್ಕೆ ಹೋದಾಗ ಮೊದಲಿಗೆ ನೀವು ಯಾವ ರೀತಿಯಾಗಿ ದರ್ಶನವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ನಂದಿಯನ್ನು ದರ್ಶನವನ್ನು ಮಾಡಿಕೊಂಡು ತದನಂತರದಲ್ಲಿ ಶಿವನನ್ನು ನಾವು ದರ್ಶನವನ್ನು ಮಾಡ್ಕೊಳ್ಬೇಕು. ಯಾಕಂತಂದರೆ ಶಿವನ ಒಂದು ವಾಹನ ನಂದಿ ಶಿವನಿಗೆ ಹೇಳ್ತಾ ಇರ್ತಾರೆ, ಇಂಥವರು ಬಂದಿದ್ದರು ಸ್ವಾಮಿ, ಅವರು ಈ ರೀತಿಯಾಗಿ ನಮ್ಮ ಹತ್ರಕ್ಕೆ ಕಷ್ಟವನ್ನು ತಂದಿದ್ದಾರೆ, ಅವರ ಕಷ್ಟವನ್ನು ನಾವು ಪರಿಹಾರ ಮಾಡಬೇಕಂತೇಳಿ ಶಿವನಿಗೆ ಆವಾಗವಾಗ ಜ್ಞಾಪಕ ಮಾಡ್ತಾ ಇರ್ತಾರಂತೆ. ಇದು ಒಂದು ಪುರಾಣದಲ್ಲಿ ಉಲ್ಲೇಖವಿತ್ತು, ಹಾಗಾಗಿ ನಾನು ನಿಮ್ಗೆ ಇದನ್ನು ತಿಳಿಸ್ದೆ. ಮೊದಲಿಗೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಬಂದು ತೆಂಗಿನಕಾಯಿ ದೀಪ. ಇದಕ್ಕೆ ಬಿಳೆ ಬತ್ತಿನೇ ಹಾಕಬೇಕು. 2 ಎಳೆ ಬತ್ತಿಯನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಗ್ಲಾಸು ಪಾವು ಅಥವಾ 1 ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಒಂದೇ ಸಮನಾಗಿ ತೆಂಗಿನಕಾಯಿ ಜುಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಒಂದೇ ಸಮಕ್ಕೆ ತೆಂಗಿನಕಾಯಿಯನ್ನು ಒಡ್ಕೊಳ್ಬೇಕು. ಇಲ್ಲಿ ನಾನು ಹಿತ್ತಾಳೆ ತಟ್ಟೆನ ತೋರಿಸಿದ್ದೀನಿ. ನೀವು ಆದಷ್ಟು ಇಸ್ತ್ರಿ ಎಲೆ ಅಂಥೇಳಿ, ಇಲ್ಲ ಮುತ್ಕದ ಎಲೆ, ಇಲ್ಲ ಇಸ್ತ್ರಿ ಎಲೆ ಮೇಲೆ, ಇಲ್ಲಾಂದರೆ ಬಾಳೆ ಎಲೆ, ಇಲ್ಲ ವಿಳೆದೆಲೆ, ಈ 3 ಎಲೆ ಯಾವ ಸಿಕ್ಕಿದ್ರೂ ಸಹ ನೀವು ತೆಗೆದುಕೊಳ್ಳಿ. ಇದು ಮದುವೆಗೋಸ್ಕರ. ಯಾರೆಲ್ಲ ತುಂಬ ದಿನದಿಂದ ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಬೇಕಂತ ಇದ್ದೀವಿ, ಸೆಟ್ಟೇ ಆಗ್ತಾಯಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ರೀತಿಯಾಗಿ ದೀಪಾರಾಧನೆಯನ್ನು ತುಪ್ಪ ಹಾಕಿನೇ ಹಚ್ಚಬೇಕು. ತುಪ್ಪನೇ ಹಾಕಬೇಕು. ತುಪ್ಪ ನಿಮಗೆ ಎಷ್ಟು ಸ್ವಲ್ಪನ ಹಾಕಿ, ಜಾಸ್ತಿನ ಹಾಕಿ, ತುಪ್ಪನೇ ಹಾಕಿ, ಇಲ್ಲ 2 ಸ್ಪೂನ್ ಹಾಕ್ತಿರೋ 1 ಸ್ಪೂನ್ ಹಾಕ್ತಿರೋ ನಿಮ್ಮ ಅನುಕೂಲಕ್ಕೆ ಬಿಟ್ಟಿರೋವಂಥದ್ದು. ತುಪ್ಪ ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಗಂಧ, ಕೆಂಪು ಬಣ್ಣದ ಹೂಗಳು ಸಿಕ್ಕಿದ್ರೆ ನಂದಿ ಬಟ್ಲು ಹೂವು ಅಂತೇಳಿ ಸಿಗುತ್ತೆ. ಅದು ಒಂದು ಸ್ವಸ್ತಿಕ್ ಥರ ಇರುತ್ತೆ. ಆ ಹೂವನ್ನು ಸಿಕ್ಕಿದ್ರೆ 5, 2 ಎಷ್ಟೋ ಸಿಗಲಿ, ಅದನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಅದರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಫಲಗಳನ್ನೋಂಥದ್ದು ಸಿಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋವಂಥದ್ದು ಬೆಲ್ಲದ ದೀಪಾರಾಧನೆ. ಇದು ಏನಕ್ಕಪ್ಪ ಅಂತಂದರೆ ನಮ್ಮ ಹಣಕಾಸು ದುಡ್ಡಿಗೋಸ್ಕರ. ಇವಾಗ ನಮ್ಮ ಕೈನಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ, ಏನು ಮಾಡಿದ್ರೂ ಕೂಡ ಏಳಿಗೆ ಅನ್ನೋದು ಆಗ್ತಾ ಇರೋದಿಲ್ಲ ಅಂತಹವರು ಸೇಮ್ ಅದೇನು ಪ್ರೊಸೀಜರಲ್ಲಿ ಹೇಳಿದ್ನಲ್ವ ಅದೇ ರೀತಿಯಾಗಿ ಇಲ್ಲಿ ಕೈಯಲ್ಲಿ ನಿಮಗೆ ಹಣ ನಿಂತ್ಕೊಳ್ಳೋದಕ್ಕೋಸ್ಕರ ಈ ಒಂದು ದೀಪಾರಾಧನೆಯನ್ನು ಮಾಡಿ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, 1 ಅಡಕೆ ತಟ್ಟೆನಲ್ಲಿ 1 ಅಳತೆ ಅಕ್ಕಿ, 2 ಬೆಲ್ಲದಚ್ಚು, ಸ್ವಲ್ಪ ಕೆಂಪು ಬಣ್ಣದ್ದು, ಹಳದಿ ಬಣ್ಣದ್ದು, ಯಾವ ಬಣ್ಣದಾದರೂ ಹೂ ತೆಗೆದುಕೊಳ್ಬೋದು, 2 ಮಣ್ಣಿನ ಹಣತೆ ಮತ್ತು ಈ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಇದ್ರ ಜೊತೆಗೆ ನೀವು ದಕ್ಷಿಣೆ ಕೂಡ ಇಡಬೇಕು. ಇದು ಏನಕ್ಕಂದರೆ ತುಂಬ ದಿನದಿಂದ ಸ್ವಂತ ಮನೆಯ ಕನಸನ್ನು ಕಟ್ಕೊಂಡಿರ್ತಿಲ್ಲ, ಸೈಟ್ ತೆಗೆದುಕೊಳ್ಬೇಕು, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಅಂತಹವರು ಈ ಒಂದು ಬೆಲ್ಲದ್ದು, ಬಾಳೆಹಣ್ಣು, ದಕ್ಷಿಣೆ, ಅಕ್ಕಿ, ಹೂವು, ಅಡಿಕೆ ತಟ್ಟೆ, ಇದನ್ನು ಈ ರೀತಿಯಾಗಿ ಶಿವನ ದೇವಸ್ಥಾನಕ್ಕೆ ಬೆಳಗ್ಬಿಟ್ಟು, ಯಾವುದೇ ಕಾರಣಕ್ಕೂ ನೀವು ದೀಪ ಆಗಿರ್ಬೋದು, ಬೆಲ್ಲದಚ್ಚ ಆಗಿರ್ಬೋದು, ಅಲ್ಲಿ ಏನೇ ಒಂದು ನೀವು ಪೂಜೆಗಂತ ಮಾಡಿರೋಂಥದ್ದನ್ನು ಏನೂ ತರೋದಕ್ಕೆ ಹೋಗಬಾರ್ದು. ತುಂಬ ಜನ ಕಾಯನ್ನು ಒಡೆದಿರೋ ಅಂಥದ್ದನ್ನು ಬೇರೆಯವ್ರು ಇಟ್ಟಿದ್ರು ಕೂಡ ಎತ್ಕೊಂಡು ಬರ್ತಾ ಇರ್ತಾರೆ. ನಾನು ತುಂಬ ನೋಡಿದ್ದೀನಿ. ಹೋದ ವರ್ಷ ಕಾರ್ತಿಕ ಮಾಸದಲ್ಲಿ ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡಬೇಡಿ. ಅವ್ರು ಏನು ಕಷ್ಟಕ್ಕೋಸ್ಕರ ಹಚ್ಚಿರ್ತಾರೋ ಗೊತ್ತಿರೋದಿಲ್ಲ, ಅದರಲ್ಲೂ ನೀವು ಕೂಡ ಪಾಲ್ದಾರರಾಗ್ತೀರಿ. ನಿಮ್ಮ ಮನೆಯಿಂದ ನೀವು ತೆಂಗಿನಕಾಯಿನ ಪೂಜೆಗಂತ ಒಡಿಸಿದ್ರೆ ಹೋಗಲಿ, ತಗೊಂಡ್ಕೊಂಡು ಬನ್ನಿ. ಆದರೆ ನೀವು ಇಲ್ಲಿ ಅವರು ಶಿವನಿಗೆ ಅಭಿಷೇಕವನ್ನು ಮಾಡಿ
ಅಲ್ಲಿ ಕಾಯನ್ನು ಹೊಡೆದಿರ್ತಾರೆ, ಅಭಿಷೇಕಕ್ಕೆ ಇನ್ನೂ ಏನೇನೋ ಪದಾರ್ಥಗಳನ್ನು ತಂದಿರ್ತಾರೆ, ಸ್ವೀಟನ್ನು ತಂದಿರ್ತಾರೆ. ಅವರ ಒಂದು ಕರ್ಮವನ್ನು ಕಳೆಯೋದಕ್ಕೆ ಅವರು ಅಲ್ಲಿ ತಂದಿಟ್ಟಿರ್ತಾರೆ. ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಏನನ್ನೂ ತೆಗೆದುಕೊಂಡು ಬರಬೇಡಿ. ದೀಪ ಹಚ್ಚಿಬಿಟ್ಟು ಅಲ್ಲಿ ಏನು ಪ್ರಸಾದನ ಕೊಡ್ತಾ ಇರ್ತಾರೆ ಅದನ್ನು ಮಾತ್ರ, ತೀರ್ಥ ಪ್ರಸಾದ ಮಾತ್ರ ತೆಗೆದುಕೊಂಡು ಬನ್ನಿ. ಅಲ್ಲಿ ಪೂಜೆ ಅಂತ ಬಳಸಿರುವಂಥದ್ದು ಏನನ್ನೂ ತರಬೇಡಿ. ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ನಿಮಗೆ ಯಾವಾಗ ಬೇಕಾದರೂ ಜ್ಞಾಪಕ ಆದಾಗೆಲ್ಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ 108 ಬಾರಿ ಜಪ ಮಾಡಿದ್ದೇ ಆದರೆ ಶಿವನ ದೇವಸ್ಥಾನಗಳಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಾ ಇರುತ್ತೆ ಶಿವನಾಮ. ಹಾಗಾಗಿ ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ನೀವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋವಂಥ ಬೀಜಾಕ್ಷರಿಯ ಮಂತ್ರವನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅತಿ ಶೀಘ್ರವಾಗಿ ಶಿವ ನಮಗೆ ಫಲಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾವು ಮನೆಯಲ್ಲಿ ದೀಪ ಹಚ್ತೀವಿ ಅನ್ನೋವಂಥವ್ರು ನಿಮ್ಮ ಮನೆಯಲ್ಲಿ ಬೆಳಗಿನ ಜಾವ ಒಂದು ದೇವಸ್ಥಾನಕ್ಕೆ ಹೋಗೋರು 10 ಗಂಟೆ ಒಳಗಡೆಗೆ ಹಚ್ಚಿ. ಯಾಕಂದರೆ ಒಂದೊಂದು ದೇವಸ್ಥಾನಗಳು ಲೇಟಾಗಿ ಬಾಗಿಲು ತೆಗಿತವೆ, ಒಂದೊಂದು ದೇವಸ್ಥಾನಗಳು ಬೇಗನೆ ಬಾಗಿಲು ತೆಗಿತವೆ. ನೀವು ಸಂಜೆ ಹೋಗ್ತೀರಿ ಅಂತಂದರೆ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆಗೆ ದೀಪವನ್ನು ಹಚ್ಚಿ ಬನ್ನಿ. ಮನೆಯಲ್ಲಿ ಹಚ್ಚುವಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಸಂಜೆ ಗೋಧೂಳಿ ಸಮಯ ಈ ದೀಪ ಎಲ್ಲ ಹಚ್ಚಿರೋವಂಥದ್ದನ್ನ ಹಸುವಿಗೆ ತಿನ್ನಿಸ್ಬೇಕು ನೀವು. ನಾನು ಏನು ಇವಾಗ ಇಷ್ಟೊಂದು ಹೇಳ್ಕೊಂಡು ಬಂದಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಆ ಒಂದು ಕಳಶದಲ್ಲಾಗಿರಬಹುದು, ಇಲ್ಲಾಂದರೆ ಲಿಂಗದ ರೂಪದಲ್ಲಾಗಿರಬಹುದು, ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲಿ ಹಚ್ಚಿ ಹಸುವಿಗೆ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಫಲ ಸಿಗುತ್ತೆ.